ಈ ಕಡೆ ಹೋಗಬೇಕಾದ್ರೆ ಅಲ್ಲಿ ಏನದಂದರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಇದಿಲ್ಲ ಅಂತ ಹೀಗೆಲ್ಲ ವಿಚಾರ, ಹೀಗೆಲ್ಲ ಚರ್ಚೆ ನಡೆದಾಗ ಪ್ರೇಮ ರಾಜಶೇಖರ್ ಅಂದರೆ ರಾಜಶೇಖರ್ ಹೆಂಡತಿಯವರು ಅವ್ರೇನಂದ್ರು, ನೀವು ಅಲ್ಲಿ ಯಾಕೆ ಮಾಡ್ತೀರಿ, ಇಲ್ಲೇ ಮಾಡ್ರಿಲ್ಲ ಅಂತಂದರು. ನಾವೇನಂದೆವು, ಇಲ್ಲಿ ಮಾಡ್ತೇವೆ ಖರೆ ಅದ ರೀ, ನೀವು ಇದ್ರಿ ಹೆಣ್ಮಕ್ಳು, ನಾವು ಗಂಡಸರಿಗೆ ಕೇಳಬೇಕಿಲ್ಲ. ಪಾಪ ಅವ್ರು ಅವಾಗಿಂದ ಅವಾಗ ಏನು ಮಾಡಿದ್ರು, ರಾಜಶೇಖರ್ ಮಾಜಿ ಮಿನಿಸ್ಟ್ರಿಗೆ ಅವ್ರು ಫೋನ್ ಮಾಡಿದ್ರು, ಮಾಡಿಕೇಸಿ ಅವಾಗಿಂದ ಅವಾಗೆ ಮಾಜಿ ಎಮ್ ಎಲ್ ಎ ಅವರು ನಮಗೆ ಫೋನ್ ಮಾಡಿದ್ರು. ಏನಪ್ಪ ಅಂದ್ರೆ ನಮಗೆ ಅಸ್ಟಿಕರ್ ಸಾಬ್ರಿಗೆ ಇಲ್ಲೇ ಇದ್ದಾರೆ, ಅಸ್ಟಿಕರ್ ಸಾಬ್ರಿಗೆ ಇಬ್ಬರಿಗೆ ಫೋನ್ ಮಾಡಿ ಏನು ಹೇಳಿದ್ರು, ನೀವು ಇಲ್ಲೇ ನೀವು ಆಯೋಜನೆ ಮಾಡಿರಿ, ನಮಗೆ ಒಪ್ಪಿಗೆ ಅದ ಅಂತ ಹೇಳಿದ್ರು. ಈಗ ಅಂದಮೇಲೆ ಈಗ ಫೋನ್ ಮೇಲೆ ಮಾತಾಯ್ತು, ಫೋನ್ ಮೇಲೆ ಮಾತಾದ್ಮೇಲೆ ಈಗ ಮುಗ್ದಿಲ್ಲ ನಾವು, ಯಾಕಂದರೆ ಎದರ ಮುಂದೆ ಮಾತಾಗಬೇಕಲ್ಲ, ಈಗ ಫೋನ್ ಮೇಲೆ ಏನು ಭೀ ಆಗ್ತದೆ ಅಂದ್ಕೇಶ್ ನಾವೇನೋ ಅವ್ರ ಮನೆಗೆ ಹೋದೆವು. ರಾಜಶೇಖರ್ ಬಳಿ ಭೇಟಿ ಮಾಡೋಕ್ಕೆ ಹೋಗಿದ್ದಾಗ ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್ ಮತ್ತು ರಾಜಶೇಖರ್ ಪಾಟೀಲ್ ಮೂವರಿದ್ದರು. ಹೋಗಿ ಭೇಟಿ ಮಾಡಿದೆವು, ಹೀಗೆಲ್ಲ ಹೇಳಿದೆವು, ಹಿಂಗೆ ಮಾತೆಲ್ಲ ಆಗ್ಯದ್ರಿ, ಮತ್ತು ಹೆಂಗೆ ಮಾಡಬೇಕು ಅಂತ ಮಾಡಿರಿ ಅಂದರು. ಮಾಡಿ ಅಂದ್ರೆ ಸುಮ್ಮನೆ ಕೂಡಬೇಕಿಲ್ಲ. ನಮ್ಮ ಭೀಮರಾವ್ ಪಾಟೀಲ್ ಏನಂದರು, ನಾವು ಎಲ್ಲ ವ್ಯವಸ್ಥೆ ಮಾಡ್ತೇವೆ, ಅಲ್ಲಿ ಎಲ್ಲ ವ್ಯವಸ್ಥೆ ನಿಮ್ಮದು, ಅಲ್ಲಿಂದು ಟೆಂಟ್ದಾಗಲಿ, ಚೇರಿಂದಾಗಲಿ, ಊಟದಾಗಲಿ, ಏನೇನದ ಎಲ್ಲ ನಾವು ವ್ಯವಸ್ಥೆ ಮಾಡ್ತೇವೆ. ಈಗ ಉಳಿತೇನಪ್ಪ ಅಂದ್ರೆ ನಾವು ತುಪ್ಪ ಸಾಮಗ್ರಿ ಅವೆಲ್ಲ ಏನವ ಅಂತ ನಾವು ಮಾಡ್ಬೇಕು, ಆರ್ಯ ಸಮಾಜ ಕಡೆ ಅಂದ್ರೆ ಇಷ್ಟೆಲ್ಲ ಅವ್ರು ಸೌಕರ್ಯ ಕೊಡ್ಲತ್ತಾರ. ಈಗ ನಾವು ಯಾಕೆ ಇಲ್ಲಿ ಕಾರ್ಯಕ್ರಮ ಮಾಡಬಾರ್ದು ಅಂಬತ್ತೆ ನಮಗೆ ಎಲ್ಲರಿಗೆ ಆರ್ಯ ಸಮಾಜದವ್ರಿಗೆ ಥೋಡೆ ಒಂದು ಹುಮ್ಮಸ್ ಬಂತು. ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಮಾಡಲೇಬೇಕಂತ ಅದಕ್ಕೆ ನಾವೇನು ಮಾಡಿದೆವು, ತಾರೀಕು ನಿಶ್ಚಯ ಮಾಡಿದೆವು. ಶ್ರಾವಣ ಸಮಾಪ್ತಿ ದಿವಸ 3 ತಾರೀಕಿಗೆ ಅವಾಗೆ ಡಿಸೈಡ್ ಮಾಡಿದೆವು. ಆದರೆ ಏನಪ್ಪ ಮಳೆ ಇಲ್ಲಿ ಸತತ ಮಳೆ ಇದರಿಂದ ಮಳೆದೇನು ಮಾಡಿದ್ರು ಅಂದ್ರೆ ಅತಿ ಇದು ಆಗಿದ್ದ ಕಡೆಯಿಂದ ಘೋಷಣೆ ಮಾಡಿದ್ರು. ಏನಪ್ಪ ಅಂದ್ರೆ ಭಾಳ ಇದು ಅದ ಬೀದರ್ ಇದ್ರಾಗ ಅಲರ್ಟ್ ಇದು ಕೊಟ್ಟಿದ್ದ ಕಡೆಯಿಂದ ನಾವು ಏನು ಮಾಡಿದೆವು, ಪೋಸ್ಟ್ಪೋನ್ ಮಾಡಿದೆವು. ಈ ಹುಮ್ನಾಬಾದ್ ಜಯಸಿಂಗ್ ನಗರದಲ್ಲಿ 22/12/24 ಭಾನುವಾರ ರವಿವಾರ ಸರಿಯಾಗಿ 9 ಗಂಟೆಗೆ ಅಂತ ಎಲ್ಲರಿಗೂ ನಾವು ಸೂಚನೆ ಕೊಟ್ಟಿದ್ದೀವಿ. ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಕರೆಕ್ಟ್ 10 ಗಂಟೆಗೆ. ಈ ಕಾರ್ಯಕ್ರಮ ನಿಯೋಜದ ಉದ್ದೇಶ ಮಹರ್ಷಿ ದಯಾನಂದ ಸರಸ್ವತಿ ದೊಡ್ಡ ಋಷಿ ಮಹಾತ್ಮ, ಅವ್ರದ್ದು ಕೊಡುಗೆ ದೇಶಕ್ಕೆ ಇಡೀ ಸಂಸಾರಕ್ಕೆ ಭಾಳ ದೊಡ್ಡ ಕೊಡುಗೆ. 200 ಹಬ್ಬದ ನಿಮಿತ್ತ 200 ದಂಪತಿಗಳು ಸ್ತ್ರೀಯವರಿಗೆ ಯಜ್ಞ ಮಾಡೋದ ಅಧಿಕಾರ, ಶಿಕ್ಷಾ ಮಾಡೋದ ಅಧಿಕಾರ, ಪೂಜೆ ಪುಡಿಸಿ ಮಾಡೋದ ಅಧಿಕಾರ ಕೊಟ್ಟಿದ್ದಂಥ ಯಾರಿದ್ದರೆ ಅದು ಋಷಿ ದಯಾನಂದ ಸರಸ್ವತಿ. ಅಂಥ ದಂಪತಿಗಳು 200 ದಂಪತಿಗಳಿಗೆ ಲಿಂದ ಸ್ವಾಮೀಜಿ ಅವರಿಗೆ ನಮನ ಮಾಡಬೇಕು, ಅವರಿಗೆ ಅಪಾರವಾದ ಧನ್ಯವಾದ ಹೇಳಬೇಕಂತ ಹೇಳಿ ಕಾರ್ಯಕ್ರಮ ನಿಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಗುಜರಾತ್ ಪ್ರಾಂತದ ಆಚಾರ್ಯ ದೇವವ್ರತ ಮಹಾಮಹಿಮ್ ದೇವವ್ರತಜಿಯವರು ವಿಶೇಷವಾಗಿ ಬೀದರ್ ಮುಖಾಂತರ ಬರ್ತಾ ಇದ್ದಾರೆ. ಚಾರ್ಟೆಡ್ ಪ್ಲ್ಯಾನ್ ಮುಖಾಂತರ ಇದೇ ಬೀದರ್ ಏರ್ಪೋರ್ಟ್ನಲ್ಲಿ ಇಳಿದು ಹುಮ್ನಾಬಾದ್ ನಗರಕ್ಕೆ ಸರಿಯಾಗಿ 10 ಗಂಟೆಗೆ ಅವರು ಬರ್ತಾ ಇದ್ದಾರೆ. ಮಹಾಮಹಿಮ್ ಅವರು ಇದೇ ಹುಮ್ನಾಬಾದ್ ನಗರದಲ್ಲಿ 30 ವರ್ಷ ಮೊದಲ ಬಂದಿದ್ದರು. ಅವರಿಗೆ ಕಣ್ಣಿನಲ್ಲಿ ಎಲ್ಲ ಹುಮ್ನಾಬಾದ್ ಚಿತ್ರಣ ಇದೆ. ಯಾವಾಗ ನಾವು ಆಮಂತ್ರಣ ಕೊಡ್ಲಕ್ಕೆ ಹೋಗಿದ್ದೆವು ನಾರಾಯಣ ಚಿದ್ರಿ ಅವ್ರು ಹೇಳಿದರು, ಹುಮ್ನಾಬಾದ್ ಹಾಗೆ ಇದೆ, ಹೇಗಿದೆ, ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತ. ಅವರಿಗೆ ಹುಮ್ನಾಬಾದ್ ನಗರ ಬಗ್ಗೆ ಭಾಳ ಕಳಕಳಿ. ಇಲ್ಲಿ 10 ದಿವಸ ಉಳಿದು ಹೋಗಿದ್ರು ಅಂತ ನಮ್ಮ ಮಹಾಮಹಿಮರಾದಂಥ ಆಚಾರ್ಯ ದೇವರ್ಜಿ ಹುಮ್ನಾಬಾದ್ ನಗರಕ್ಕೆ ವಿಶೇಷವಾಗಿ ಬರ್ತಾ ಇದ್ದಾರೆ. ಮತ್ತು ಈ ನಮ್ಮನ ಕಾರ್ಯಕ್ರಮದಲ್ಲಿ, ಈ ಉತ್ಸವದಲ್ಲಿ ಆಚಾರ್ಯ ದೇವವ್ರತಜಿ ಅವ್ರದ್ದು ಒಂದು ಅಪಾರವಾದ ಬೌದ್ಧಿಕ ಉಪದೇಶ ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ತಾವು ಎಲ್ಲರೂ ಅವ್ರ ಮಾತುಗಳು ಕೇಳಬೇಕು. ಅವ್ರು ಮಾತಾಡಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಮಾತಾಡಿದಂಗೆ ಭಾಳ ತೇಜಸ್ವಿ ಓಜಸ್ವಿ ಅವ್ರು ವಕ್ತಾ ಇದ್ದಾರೆ. ಅವ್ರು ಸ್ವತಃನೇ ಭಾರತೀಯ ಸಂಸ್ಕೃತಿಯ ಗುರುಕುಲ ಪದ್ಧತಿ ಅನುಸರಣೆ ಮಾಡಿ 100 ಗುರುಕುಲ ಅವ್ರು ನಡೆಸ್ತಾ ಇದ್ದಾರೆ. 1000 ನಮ್ಮ ದೇಶೀಯ ಆಕಳುಗಳು ಅವ್ರದ್ದು ಆಶ್ರಮದಲ್ಲಿ ಇದೆ. ಮತ್ತು ಭಾಳ ವಿಶೇಷವಾಗಿ ಸಾವಯವ ಕೃಷಿ, ಫರ್ಟಿಲೈಸರ್ ಇಲ್ಲದೆ ಕೃಷಿ ನಾವು ಹ್ಯಾಂಗೆ ಮಾಡ್ಬೋದು, ಈ ನಮ್ಮ ನೆಲ ಹ್ಯಾಂಗೆ ಉಳಿಸ್ಬೇಕು ಅದರ ಚಿಂತೆ ಮಾಡೋದರಿಂದ 1000 ಎಕರೆ ಭೂಮಿಯಲ್ಲಿ
ಸಾವಯವ ಕೃಷಿ ಮಾಡಿ ಒಂದು ಒಳ್ಳೆಯ ಧನಧಾನ್ಯಗಳು ಬೆಳೆಸ್ತಾ ಇದ್ದಾರೆ. ಅವ್ರ ಕಾರ್ಯಕ್ಕೆ ಮೆಚ್ಚಿ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶೇಷ ಗಮನ ಕೊಟ್ಟು ಅವರಿಗೆ ಅಪಾರವಾಗಿ ಸಹಯೋಗ ಕೊಡ್ತಾ ಇದ್ದಾರೆ. ಅಂಥ ಒಂದು ದೊಡ್ಡ ನಮ್ಮ ರಾಜ್ಯಪಾಲರಾದಂಥ ಮಹಾಮಹಿಮ್ ಆಚಾರ್ಯ ದೇವವ್ರತ ಅವ್ರದ್ದು ಉಪದೇಶ ಆಗ್ತದೆ. ಅದೇ ಥರ ಮಾಣಿಕ್ ನಗರದ ಸಂಸ್ಥಾನದ ನಮ್ಮ ಮಾಣಿಕ್ ಸಂಸ್ಥಾನ ಪೀಠಾಧಿಪತಿಯಾದಂಥ ಪರಮ ಪೂಜ್ಯ ಜ್ಞಾನರಾಜ್ ಮಹಾರಾಜ್ ಅವರು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಕೊಡೋದರಿಂದ ಬರ್ತಾ ಇದ್ದಾರೆ. ಅವ್ರದ್ದು ಆಶೀರ್ವಾದ ಸಿಗುತ್ತೆ, ಅವ್ರ ಮಾರ್ಗದರ್ಶನ ಅವ್ರ ಬೌದ್ಧಿಕ ನಮಗಾಗುತ್ತೆ. ಅದೇ ಥರ ಹುಮ್ನಾಬಾದ್ ನಗರದ ಶಟಸ್ಥಲಿ ನಮ್ಮ ರೇಣುಕಾ ಗಂಗಾಧರ್ ಸ್ವಾಮೀಜಿಯವರು ಕೂಡ ಬಂದು ನಮಗೆ ಆಶೀರ್ವಚನ ಕೊಡೋಳಿದ್ದಾರೆ. ಅದೇ ಥರ ನಮ್ಮ ಸಾರ್ವದೇಶಿಕ ಸಭಾ ಅಂದರೆ ನಮ್ಮ ಆರ್ಯ ಸಮಾಜ ದೊಡ್ಡ ಸಂಸ್ಥೆ ದಿಲ್ಲಿಯಲ್ಲಿದೆ. ಆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆದಂಥ ಶ್ರೀ ವಿನಯ್ ಆರ್ಯಜಿ ಅವ್ರನ್ನೂ ಬರ್ತಾ ಇದ್ದಾರೆ. ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಜನರಿಗೆ ನಾವು ಕೇಳ್ತಾ ಇದ್ದೀವಿ. ಒಂದು ದೊಡ್ಡ ಉತ್ಸವ, ಒಂದು ದಿವ್ಯ ಭವ್ಯ ಕಾರ್ಯಕ್ರಮ ಆಗ್ತಾಯಿದೆ. ದಯಮಾಡಿ ಇಂಥ ಕುಂಭಮೇಳ ಅಂತ ತಿಳ್ಕೊಂಡ್ರಿ. ನಾವು ಹೆಂಗೆ ಇಲಾಹಾಬಾದ್ ನಾಸಿಕ್ನಲ್ಲಿ ಕುಂಭಮೇಳ ಆಗುತ್ತೆ, ಧರ್ಮದ ಕುಂಭಮೇಳ ಆಗುತ್ತೆ, ಅದೇ ಥರ ಇಲ್ಲಿ ಯಜ್ಞದ ಕುಂಭಮೇಳ ಮತ್ತು ಮಹಾತ್ಮರ ಉಪದೇಶ ಬೌದ್ಧಿಕ ನಮಗೆ ಸಿಗ್ತಾಯಿದೆ. ನಾವು ಕಳಕಳಿಯಿಂದ ಅತಿ ವಿನಯಪೂರ್ವಕ ಈ ಮಹಾಜನತೆಯಲ್ಲಿ ನಿವೇದನೆ ಮಾಡ್ತಾಯಿದ್ದೀವಿ. ನಮ್ಮ ಎಲ್ಲ ರೀತಿಯ ಸಹಯೋಗ ನಮ್ಮ ಪಾಟೀಲ್ ಪರಿವಾರ, ರಾಜಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಚಂದ್ರಶೇಖರ್, ಇಡೀ ಪಾಟೀಲ್ ಪರಿವಾರ ಪೂರ್ಣ ಸಹಯೋಗ ಕೊಡ್ತಾಯಿದ್ದಾರೆ. ಆ ಪ್ರಾಂಗಣದಲ್ಲಿ ಅತಿ ಭವ್ಯವಾದ ಮಂಟಪ, ಪ್ರಸಾದ ವ್ಯವಸ್ಥೆ ಎಲ್ಲ ಅವರ ನೇತೃತ್ವದಲ್ಲಿ ನಮಗೆ ಸಿಗ್ತಾಯಿದೆ. ಈ ಕಾರ್ಯಕ್ರಮ ಪ್ಯೂರ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮ, ಪ್ಯೂರ್ಲಿ ಧಾರ್ಮಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಜನರಿಗೆ ನಾವು ಎಲ್ಲ ಮನವಿ ಮಾಡ್ತಾಯಿದ್ದೀವಿ. ದಯವಾಗಿ ಎಲ್ಲರೂ ಬಂದು ಈ ಒಂದು ದಿವ್ಯವಾದ ಧರ್ಮವಾದ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಪುಣ್ಯರ ಭಾಗಿಯಾಗಬೇಕಂತ ಹೇಳಿ ನಿಮಗೆಲ್ಲ ವಂದಿಸಿ ನನ್ನ ಮಾತಿಗೆ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009 ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.